ನಾನು ಈ ಪ್ರಶ್ನೆಯನ್ನು ಟಿ.ವಿ.ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಉತ್ಕರ್ಷ್ ಕೇಳಿಬಿಡ್ತೀನಿ. ಉತ್ಕರ್ಷ್, ಟಿ.ವಿ.ಕೆ ಏನೋ ಮಾಡುವಂತೆ ಕಾಣಿಸ್ತಾ ಇದೆ. ನೀವು ನಂಬ್ಕೊಂಡಿದ್ದಂಥ ಅಣ್ಣಾ ಡಿ.ಎಂ.ಕೆ ಅಂತ ದೊಡ್ಡ ಮಾರ್ಕ್ ಮಾಡದಂತೆ ನನಗೆ ತಮಿಳುನಾಡಲ್ಲಿ ಅನ್ನಿಸ್ತಾ ಇಲ್ಲ. ಉತ್ಕರ್ಷ್, ನಿಮ್ದೇನಿದೆ ಇದು ಒಪಿನಿಯನ್ ಇದ್ರ ಬಗ್ಗೆ ಅಂತ? ಇಲ್ಲ, ಅದೇ ಈಗ ಪ್ರಾರಂಭಿಕ ಹಂತದಲ್ಲಿ ಇರೋ ಕಾರಣದಿಂದ ಬಹಳಷ್ಟು ನಾವೇನು ಕಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ನೆಕ್ ಟು ನೆಕ್ ಹೋಗ್ತಾ ಇದೆ. ಎಲ್ಲಿ ತಮಿಳ್ನಾಡು ಆಗಿಲ್ಲ ರೀ, ತಮಿಳ್ನಾಡು ಆಗಿಲ್ಲ. ಅದೇ ತಮಿಳ್ನಾಡು ಟಿ.ವಿ.ಕೆ ಜೊತೆ ನೆಕ್ ಟು ನೆಕ್ ಇದೆ ಅಷ್ಟೇ. ನಿಮ್ದು ಅಣ್ಣಾ ಡಿ.ಎಂ.ಕೆ ಇದು ಡಿ.ಎಂ.ಕೆ ಜೊತೆಗಿಲ್ಲ ಅಂತ ನಾನು ಹೇಳ್ತಿರೋದು. ಹೌದು, ಡಿ.ಎಂ.ಕೆ ಮುಂದೆ ಹೋಗ್ಬಿಟ್ಟಿದೆ. 55-29 ಟಿ.ವಿ.ಕೆ. ಸೊ ನಮಗೂ ಕೂಡ ಆಶ್ಚರ್ಯನೇ. ನಾವೇನು ಟಿ.ವಿ.ಕೆ ಅವ್ರು ಭಾಳ ಏನು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಒಂದು 10ರಿಂದ 15 ಅಂತಿತ್ತು. ಈಗ ದಿನ ಆರಂಭಿಕ ಮುನ್ನಡೆ ಅಂತ ತೋರಿಸ್ತಾ ಇದ್ದೀರಾ. ನೋಡ್ಬೇಕಾಗ್ತದೆ ಏನಾಗ್ತದೆ ಅಂತ. ಕರೂರು ಕಾಲ್ ತುಳಿತ, ಎನ್ಕ್ವೈರಿಗಳು, ವಿಜಯ್ ದಾಳಿಗಳು, ಆ ನಂತರದಲ್ಲಿ ನಾಮಿನೇಷನ್ ಹಾಗಿದೆ ಹೀಗಿದೆ, ಆಸ್ತಿ ಏನೋ ಮಾಡ್ಬಿಟ್ಟಿದೆ, ಅದು ವರ್ಕ್ ಆದಂಗೆ ಕಾಣಿಸ್ತಾ ಇಲ್ವಾ ಅಲ್ಲಿ ತಮಿಳ್ನಾಡಲ್ಲಿ? ಅಲ್ಲ, ಆಮೇಲೆ ಇನ್ನೊಂದು ಸರ್, ಸ್ವಾಭಾವಿಕವಾಗಿ ತಮಿಳ್ನಾಡು ಮತ್ತೆ ಆಂಧ್ರದಲ್ಲಿ ರಾಜಕೀಯ ಹೇಗೆ ಅಂತಂದ್ರೆ ಹೆಚ್ಚು ಫಿಲಂ ಸ್ಟಾರ್ಗಳನ್ನ ಫಾಲೋ ಮಾಡುವಂಥದ್ದು ಜಾಸ್ತಿ. ಅಲ್ಲಿನ ಜನ ಬಹಳಷ್ಟು ಬೆಂಬಲ ಕೊಡ್ತಾರೆ. ಕರ್ನಾಟಕದಲ್ಲಿ ಆ ರೀತಿ ಇಲ್ಲ. ಹಾಗಾಗಿ ಒಂದಷ್ಟು ಅದೇನಾದ್ರು ಎಲ್ಲ ಇದ್ರಲ್ರಿ, ನಿಮ್ಮಲ್ಲೂ ಖುಷ್ಬು ಎಲ್ಲ ಇದ್ರಲ್ಲ, ಎಲ್ಲ ಬಂದಿದ್ರು, ಏನೋ ಮಾಡ್ತಾ ಇದ್ರು. ಒಂದೇನಂತಂದ್ರೆ ಒಂದಷ್ಟು ಪಾಪ್ಯುಲರ್ ಫಿಗರ್ಸ್ ಅಂತ ಇರ್ತಾರಲ್ವಾ. ಈ ವಿಜಯ್ ಅಂತಂದ್ರೆ ಬಹಳ ದೊಡ್ಡ ಫ್ಯಾನ್ ಬೇಸ್ ಇದೆ ಅವ್ರಿಗೆ. ಆಮೇಲೆ ಈಗ ಅಲ್ಲೆಲ್ಲ ಏನೋ ಅವರ ಅಭಿಮಾನಿಗಳಿಗೆ ಎಷ್ಟೊಂದ್ ಜನ ಕೊಟ್ಬಿಟ್ಟಿದಾರಂತೆ ಟಿಕೆಟ್ ಎಲ್ಲ, ಅಭಿಮಾನಿಗಳ ಒಂದು ಸಂಘಟನೆ ಅಧ್ಯಕ್ಷರುಗಳಿಗೆ. ಗೊತ್ತಿಲ್ಲ ಅದು ಹೇಗೆ ವರ್ಕೌಟ್ ಆಗುತ್ತೆ ಅಂತ. ಸೊ ನೀವು ಅಣ್ಣಾ ಡಿ.ಎಂ.ಕೆ ಏನೋ ಮಾಡಕ್ ಆಗ್ಲಿಲ್ವಾ ನೀವು ಬಿಜೆಪಿಯಿಂದ? ಅಂದ್ರೆ ಲೈಕ್ ಈಗ ಜಯಲಲಿತಾ ಅವರ ಅನುಪಸ್ಥಿತಿಯಲ್ಲಿ, MGR ಅನುಪಸ್ಥಿತಿಯಲ್ಲಿ, ಈ ಎಡಪ್ಪಾಡಿ ಪಳನಿಸ್ವಾಮಿ, ಪನ್ನೀರ್ ಸೆಲ್ವಮ್ ಇವರೆಲ್ಲ ಏನೇನೋ ಮಾಡ್ತಾ ಇದ್ರಾಗ ಏನು ಅಣ್ಣಾ ಡಿ.ಎಂ.ಕೆ ಅಂಥದ್ದೊಂದು ಪ್ರವರ್ಧಮಾನಕ್ಕೆ ಬರಕ್ ಆಗ್ತಾ ಇಲ್ವಾ ಅಣ್ಣಾ ಡಿ.ಎಂ.ಕೆಗೆ ತಮಿಳ್ನಾಡಲ್ಲಿ ಸ್ಟಾಲಿನ್ ಪ್ರೆಸೆನ್ಸ್ ಅಲ್ಲಿ? ಒಂದು ಬಹಳ ಪ್ರಮುಖವಾಗಿ ಒಂದು ಅಬ್ಸರ್ವೇಷನ್ ಏನಂದ್ರೆ ಸರ್, ನಮ್ಗೆ ಜಯಲಲಿತಾ ಅವರ ಅನುಪಸ್ಥಿತಿನೇ ಒಂದು ಬಿಗ್ ನಮ್ಗೆ. ಶಶಿಕಲಾನು ಇಲ್ಲ ಅಲ್ಲಿ. ಅಲ್ಲ, ಶಶಿಕಲಾ ಅವ್ರು ಬಿಡಿ, ಬಟ್ ಜಯಲಲಿತಾ ಏನು ಅಮ್ಮ ಅಂತ ಹೇಳ್ತಾರೆ, ಅವ್ರ ಅನುಪಸ್ಥಿತಿ. ಕಾಂಗ್ರೆಸ್ ಲೀಡ್ರಿ ಉತ್ಕರ್ಷ್ ಬಾಗಲಕೋಟೆಯಲ್ಲಿ 3207 ಮತಗಳಿಂದ ಕಾಂಗ್ರೆಸ್ ಲೀಡ್. ಉತ್ಕರ್ಷ ಬಾಗಲಕೋಟೆಯಲ್ಲಿ 3207 ಮತಗಳಿಂದ ಕಾಂಗ್ರೆಸ್ ಲೀಡಲ್ಲಿದ್ದಾರೆ. ಇಲ್ಲಿ ಯಾರೇ ಗೆಲ್ಲಿ ಯಾರೇ ಸೋಲ್ಲಿ 2000ರಿಂದ 2500 ಮತಗಳ ಅಂತರ ಅಂತ ನಾವು ಕೇಳ್ತಾ ಇದ್ದಂಥ ಮಾತು. ಕಾಂಗ್ರೆಸ್ ಇಂಟರ್ನಲ್ ಸರ್ವೆ ಕೇಳಿದ್ರೆ ಅವರು 15,000 ಮತ ಅಂತರ ಇರಲಿ. ಆದರೆ ನಮಗೆ ಬಿಗಿನಿಂಗ್ ಟ್ರೆಂಡಲ್ಲಿ ಉತ್ಕರ್ಷ್ 3207 ಮತಗಳ ಲೀಡು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಸಿಗ್ತಾ ಇದೆ. ಇಲ್ಲಿ ಏನು ಹೇಳ್ತೀರಿ ನೀವು ಅಂತ? ಅಲ್ಲ, ಆಡಳಿತ ಪಕ್ಷ ಇರೋ ಕಾರಣದಿಂದ ಸ್ವಾಭಾವಿಕವಾಗಿ ಚುನಾವಣೆಗಳು ಹೇಗೆ ಅದೇನ್ರಿ, ನೀವು ಈ ಕಡೆ ಹೇಳಿದ್ರೆ ಆ ಕಡೆ ಹೇಳ್ತೀರಿ ಉತ್ಕರ್ಷ. ನೀವ್ ಹೇಳೋದ್ ಹೆಂಗೆ ಅಂದ್ರೆ, ಕೇಳಿಸ್ಕೊಳ್ರಿ ಉತ್ಕರ್ಷ್, ನೀವ್ ಹೇಳೋದ್ ಹೆಂಗಿರುತ್ತೆ ಅಲ್ಲ ರೀ, ಏನ್ ಕೇಳಿದ್ರೆ ಆಡಳಿತ ವಿರೋಧಿ ಅಲೆ ಇದೆ. ಅಲ್ಲಲ್ಲ, ಕೇಳಿಸ್ಕೊಳ್ರಿ ಉತ್ಕರ್ಷ್, ಇಲ್ಲಿ ಆಡಳಿತ ವಿರೋಧಿ ಅಲೆ ಇದೆ. ಈ ಸರ್ಕಾರ ಪೂರ್ತಿ ಖಾಲಿ ಆಗ್ಬಿಟ್ಟಿದೆ, ಇವ್ರದ್ದು ಖಜಾನೆ ಖಾಲಿ ಆಗಿದೆ, ದಿವಾಳಿ ಆಗಿದೆ ಹೇಳೋರು ನೀವು. ಲೀಡ್ ಬಂತಲ್ಲ ಅಂತ ಕೇಳಿದ ತಕ್ಷಣ ಇದು ರೂಲಿಂಗ್ ಪಾರ್ಟಿ ಅಲ್ವೇನ್ರಿ, ಜನ ವೋಟ್ ಹಾಕ್ತಿದ್ದಾರೆ, ಯಾವ್ದು ನಂಬೋಣ ಹೇಳಿದ್ರಲ್ಲ ನಾವು? ಅಲ್ಲ, ಖಂಡಿತವಾಗ್ಲು ಇನ್ನ ಆರಂಭಿಕ ಅಂತ ಅಲ್ವಾ, ನೋಡೋಣ ಏನೇನ್ ಆಗ್ತದೆ ಅಂತ. ನಮಗ್ ಭರವಸೆ ಇದೆ, ವೀರಣ್ಣ ಚರಂತಿಮಠ ಅವ್ರು ಗೆದ್ದೇ ಗೆಲ್ತಾರೆ. ನನಗೆ ಗೊತ್ತಿಲ್ಲ, ಉಮೇಶ್ ಮೇಟಿ ಅವ್ರಿಗೆ ನಾನು ನೋಡ್ತಾ ಇದ್ನಲ್ಲ ಪೊಲಿಟಿಕಲ್ ರ್ಯಾಲಿಗಳನ್ನೆಲ್ಲ ಅಬ್ಸರ್ವ್ ಮಾಡ್ಬೇಕಾದ್ರೆ, ಆ ಪುಣ್ಯಾತ್ಮರಿಗೆ ಮಾತಾಡಕ್ಕೆ ಬರ್ತಾ ಇರ್ಲಿಲ್ಲ. ಅಂತವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ದಾರೆ ಕಾಂಗ್ರೆಸ್ ಅವ್ರು. ಗೊತ್ತಿಲ್ಲ ಅಲ್ಲಿನ ಜನ ಏನು. ನಿಮ್ಮಲ್ಲೂ ಅಧ್ಯಕ್ಷರು ಮಾತಾಡೋದು ಕಡಿಮೆ, ಎತ್ತಾಳ್ರು ಮಾತಾಡಿದ್ ಜಾಸ್ತಿ ಅಲ್ರಿ. ಅಧ್ಯಕ್ಷರು ಕಡಿಮೆ, ಎತ್ತಾಳ್ರು ಜಾಸ್ತಿ ಮಾತಾಡೋದು ಜನಗಳಿಗೆ ಗೊತ್ತಾಗ್ತಿಲ್ಲ. ಉಮೇಶ್ ಮೇಟಿ ಅವರು ಪಾಪ, ನಿಮ್ಮ ಅಧ್ಯಕ್ಷರು ಮಾತಾಡಿದ ಕಡಿಮೆ, ಎತ್ತಾಳ್ರು ಮಾತಾಡಿದ ಜಾಸ್ತಿ ಬಾಗಲಕೋಟೆಯಲ್ಲಿ ಅಂತ ಪ್ಲಸ್ ಆಯ್ತು, ಮೈನಸ್ ಆಯ್ತು. ಬಾಗಲಕೋಟೆಯಲ್ಲಿ ಯತ್ನಾಳ್ ಅವರು ಮಾತಾಡಿದಂತದ್ದು ವೀರಶೈವ ಲಿಂಗಾಯತ ಸಮುದಾಯ ಉದ್ದೇಶಿಸಿ, ಪಾರ್ಟಿಯ ಫೋರಮ್ ಅಲ್ಲ. ಈಗ ನೋಡಿ, ಅಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ನಾವು ಲೀಡ್ ಶ್ರೀನಿವಾಸ್ ದಾಸ್ಕರಪ್ಪ ಅವ್ರ ಲೀಡ್ ಬರ್ತಾ ಇದೆ. ಅಂದ್ರೆ ನೋಡೋಣ, ಇದನ್ನ ಆರಂಭಿಕ ಅಂತ. ಈಗ ರೂಲಿಂಗ್ ಪಾರ್ಟಿ ಇಲ್ಲ, ಇವಾಗ ರೂಲಿಂಗ್ ಪಾರ್ಟಿ ನಡೀತಿಲ್ಲ ಹಂಗಾದ್ರಲ್ಲಿ ಈಗ. ಅಲ್ಲ, ಸ್ವಾಭಾವಿಕವಾಗಿ ನೋಡಿ ಸರ್, ನಾನು ಇನ್ ಜನರಲ್ ಒಂದು ಅಬ್ಸರ್ವೇಷನ್ ಅನ್ನು ಹೇಳದಂತದ್ದು, ಯಾವ ರೀತಿ ಬೈ ಎಲೆಕ್ಷನ್ಸ್ ನಡೆಯುತ್ತೆ ಅಂತ. ಈಗ ಹಂಗಾದ್ರೆ ಬಾಗಲಕೋಟೆ ಹಿನ್ನಡೆ ಇದೆ ರೂಲಿಂಗ್ ಪಾರ್ಟಿ ಅಂತ ಹೇಳ್ತಾ ಇಲ್ಲ ನಾನು. ಆರಂಭಿಕ ಹಂತದಲ್ಲಿ ಇರೋದ್ರಿಂದ ನಮಗ್ ಭರವಸೆ ಇದೆ. ಯಾಕಂದ್ರೆ ವೀರಣ್ಣ ಚರಂತಿಮಠ ಸೀನಿಯರ್ ಮೋಸ್ಟ್ ರಾಜಕಾರಣಿ, ಉಮೇಶ್ ಮೇಟಿ ಅವ್ರ ತಂದೆ ಜೊತೆ ರಾಜಕಾರಣ ಮಾಡಿದಂತವ್ರು. ಇನ್ನ 3000 ಅಟ್ಟೆ ಲೀಡ್ ಇರುವಂತದ್ದು. ನೋಡೋಣ ಏನೇನ್ ಆಗ್ತದೆ ಅಂತ. ದಾವಣಗೆರೆ ದಕ್ಷಿಣದಲ್ಲಿ ಶ್ರೀನಿವಾಸ್ ದಾಸ್ಕರಪ್ಪ ಲೀಡ್ ಇರ್ತಕ್ಕಂಥದ್ದು ಒಂದು ಖುಷಿಯ ವಿಚಾರ. ಯಾಕಂದ್ರೆ ಈ ಕುಟುಂಬ ರಾಜಕಾರಣಕ್ಕೆ ತಕ್ಕ ಪಾಠ ಆಗ್ಬೇಕು. ಯಾಕಂದ್ರೆ ಇವ್ರು ವೆಂಕಟೇಶ್ ಅವರೇ, ಈಗ ನೀವು 3 ಪಾರ್ಟಿ ಇದ್ದೀರಲ್ಲ, ಯಾರು ಫ್ಯಾಮಿಲಿ ಪಾಲಿಟಿಕ್ಸ್ ಬಗ್ಗೆ ಮಾತಾಡಕ್ಕೆ ಯಾರಿಗೂ ನೈತಿಕತೆ ಇಲ್ಲ ಇಲ್ಲಿ. ನರಸಿಂಹಮೂರ್ತಿ ಅವ್ರಿಗೂ ಇಲ್ಲ, ಉತ್ಕರ್ಷ್ಗೂ ಇಲ್ಲ, ವೆಂಕಟೇಶ್ ನಿಮ್ ಪಾರ್ಟಿಗೂ ಇಲ್ಲ, ಎಲ್ಲರೂ ಪಾರ್ಟಿ ಅವರು ಇದ್ದಾರೆ ಇಲ್ಲಿ ಅಂತ.